10 ಸಲ ಆಯ್ತು ನಾವು ಬಂದು ಹೋಲತ್ತೀವಿ 10 ಸಲ ಆಯ್ತು ನಾವು ಬಂದು ಈಗ ಯಾರ PWD ಕೊಡ್ತೀರಿ ಜಡ್ಪಿ ಕೊಡ್ತೀರಿ ಸೆಕ್ಷನ್ ನೀವೇ ಮಾಡ್ತೀರಿ. ಒಂದ್ ಕಂಬ ಇಲ್ಲ, ಒಂದ್ ಲೈಟ್ ಇಲ್ಲ, ಒಂದ್ ರೋಡ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನ್ ಇಲ್ರಿ ಮಾಡೋ ನೀವೇ 2 ವರ್ಷ ಸರ್ಕಾರ ಕೇಳ್ತಾರೆ. MLA ಇದ್ರಿ ನಿಮ್ಮ ಮನೆ ಬಂದಿ, MLA ಇದ್ದಿಲ್ಲ ನಿಮ್ಮ ಮನೆ ಬರ್ತೀವಿ ನೀವು ಮಾಡಿರಿ. ಇದೆಲ್ಲ ಏನಪ್ಪ ಕ್ಯಾಂಪೇನ್ ಮಾಡಿದಾರೆ ನಿಮ್ಮ ಸಲುವಾಗಿ ಸರ್. ಮೊದಲು ಆರು ಅಂದ್ರೆ ಸರ್ ಅನ್ಯಾಯ 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 ಬೇಕು ನೀವು ಬರ್ರಿ. ಬಂಧುಗಳೇ ಹಾಗೂ ಮಿತ್ರರೇ, ಇಲ್ಲಿ ನಾವೆಲ್ಲರೂ ಏಕೆ ಬಂದಿವೆ ಅಂದ್ರೆ ನಮಗೆ ಏನು ಅನುಕೂಲ ಇಲ್ಲ ಇಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಮನೆಗೆ ಎದ್ರ ಸಲುವಾಗಿ ಬಂದಿವಿ ಅಂದ್ರೆ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಬಂದಿದ್ದೇವೆ. ನಮಗ ಏರಿಯಾದಲ್ಲಿ ಯಾವುದೂ ಅನುಕೂಲ ಇಲ್ಲ. ರೋಡ್ ಇಲ್ಲ, ನಾಲೆ ಇಲ್ಲ, ಡ್ಯಾನೇಜ್ ಇಲ್ಲ, ನೀರಿನ ಅನುಕೂಲ ಇಲ್ಲ. ಆದ ಕಾರಣ ನಾವು ಇಲ್ಲಿ ಅವ್ರ ಮನೆಗೆ ಬಂದಿದ್ದೇವೆ. ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ 25/1ರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ, ಆ ನಗರದಲ್ಲಿ ಸುಮಾರು 6-7 ವರ್ಷಗಳಿಂದ BJP ಗೌರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ. ಆಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ 2-2.5 ವರ್ಷ ಆಯಿತು ನಾವು ಲೆಟರ್ ಕೊಟ್ಟಿದ್ದೀವಿ. ಕೊಟ್ಟ ಬಳಕೆ ಅವ್ರು ಏನಂತಂದ್ರು ಇದು ಡಿಮಳ್ಳಿ ಪಂಚಾಯತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳೋದಂತ ಶಾಸಕರು ಹೇಳಿದ್ರು. ಮಾತೋಶ್ರೀ ಸಾವಿತ್ರಿಬಾಯಿ ಪುಲೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ರಸ್ತೆ ಸಮಸ್ಯೆ ಹೋದ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ. ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ 1 ಕೋಟಿ ಕೆಲಸ ಆಯಿತು. ಅಲ್ಲಿನೂ ಆಗಬೇಕಾಗಿತ್ತು. ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ. ನಾವು ಹಣ ಇಟ್ಟಿದ್ದೀವಿ ಅವರಿಗೆ. ಈಗ ಎಲ್ಲರೂ ನಮ್ಮ ರಸ್ತೆ ಆಗಬೇಕಂತೇಳಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ. ಕೆಸರಲ್ಲಿ ಹೋಗಿ ಚಪ್ಪಲಿ ಕೈ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಮಾಡಿಸಬೇಕಾಯಿತು. ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ. ಈಗ 1 ತಿಂಗಳ ಒಳಗಡೆ ಏನಪ್ಪ ಅಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ CC ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ. ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ KKRD ಮೇಲೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ. ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡಬೇಕಂತ ಹೇಳಿ. ಮತ್ತು ಇವತ್ತಿನಿಂದ PDO ಮತ್ತು EO ಬಂದಿದ್ದಾರೆ. ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲ್ಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ JCB ಹಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ. ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ. ನನಗೆ ಕ್ಷಮೆ ಕೋರಿದ್ದೇನೆ ಅವರಿಗೆ. ನನ್ನಿಂದ ತಡ ಆಗಿದೆ. ದಯಮಾಡಿ ಕೆಲಸ 100% ಏನಪ್ಪ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು 1 ತಿಂಗಳೊಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರ್ಯಾದೆ ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ.